ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂತ ಟಾಪಿಕ್ ಪ್ರೊಜೆಕ್ಟೈಲ್ ಮೋಷನ್. ಏನು ಪ್ರೊಜೆಕ್ಟೈಲ್ ಮೋಷನ್ ಅಂತಂದ್ರೆ ಸಿಂಪಲ್. ಈಗ ನಿಮ್ ಕೈಲಿ ಫೋನ್ ಇರತ್ತೆ. ಫೋನ್ ಬೇಡ, ಹೊತ್ತಾಕಿದ್ರೆ ಒಡೆದೋಗದೆ ಇರುವಂತ ಯಾವ್ದಾದ್ರು ವಸ್ತು ತಗೊಂಡು ಎಸದ್ ನೋಡಿ ಹೇಗೆ ಹೋಗತ್ತದು, ಹೀಗೋಗಿ ಕೆಳಗಡೆ ಬೀಳುತ್ತೆ. ಹೌದ್ ತಾನೆ? ನೀವು ಯಾವ ವಸ್ತುವನ್ನ ಎಸದ್ರಿ ನೋಡಿ, ಅದು ಹೀಗೋಗಿ ಕೆಳಗಡೆ ಬೀಳಲ್ವ? ಯಾವ ವಸ್ತುವನ್ನ ಎಸದ್ರೋ ಆ ವಸ್ತುವಿಗೆ ಪ್ರೊಜೆಕ್ಟೈಲ್ ಅಂತ ಕರೆಯಲಾಗುತ್ತೆ. ಓಕೆ, ಪ್ರೊಜೆಕ್ಟೈಲ್ ಅಂತಂದ್ರೇನು? ಎನ್ ಆಬ್ಜೆಕ್ಟ್ ದಟ್ ಈಸ್ ಇನ್ ಫ್ಲೈಟ್. ಇನ್ ಫ್ಲೈಟ್ ಅಂದ್ರೆ ವಿಮಾನದ ಮೇಲೆ ಇರೋದು ಅಂತ ಅಲ್ಲ, ಹಿಂಗ್ ಹೊತ್ತಾಕಿದ ತಕ್ಷಣ ಹಾರ್ಕೊಂಡು ಹೋಗುತ್ತಲ್ವಾ, ಅದಕ್ಕೆ ಇನ್ ಫ್ಲೈಟ್ ಅಂತ ಕರೆದಿದ್ದಾರೆ ಅಷ್ಟೇ. ಆಫ್ಟರ್ ಬೀಯಿಂಗ್ ಥ್ರೋನ್ ಇಸ್ ಕಾಲ್ಡ್ ಅ ಪ್ರೊಜೆಕ್ಟೈಲ್. ಈಗ ನಾವು ಒಂದು ಕೆಲಸ ಮಾಡೋಣ. ನಾನು ಶಾರ್ಟ್ ಪುಟ್ ಹೊತ್ತಾಗ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ, ತಿರ್ಗಿ ಸರಿ ಹೊತ್ತಾಗ್ದೆ. ಆ ಶಾರ್ಟ್ ಪುಟ್ ಗಾಳಿಲಿದ್ದಾಗ ಅದಕ್ಕೆ ನಾವು ಪ್ರೊಜೆಕ್ಟೈಲ್ ಅಂತ ಕರಿಬಹುದು. ಬಿದ್ದಾದ್ಮೇಲೆ ನೆಲದಲ್ಲಿ ಉರುಳ್ಕೊಂಡು ಹೋಗುತ್ತೆ ನೋಡಿ, ಆ ಟೈಮಲ್ಲಿ ಅದಕ್ಕೆ ಪ್ರೊಜೆಕ್ಟೈಲ್ ಅಂತ ಕರೆಯೋದಿಲ್ಲ. ಹಾರ್ತಾ ಇರಬೇಕು, ನಾವು ಹೊತ್ತಾಕಿದ ವಸ್ತು ಹಾರ್ತಾ ಇರಬೇಕು, ಆವಾಗ ಪ್ರೊಜೆಕ್ಟೈಲ್ ಅಂತ ಕರಿಬಹುದು. ನಾವು ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನೀವು ಬಾಲ್ ಹಾಕಿದ್ರಿ, ನಾನು ಟಕ್ ಅಂತ ಸಿಕ್ಸ್ ಹೊಡೆದೆ. ಬಾಲ್ ಗಾಳಿಲಿ ಇರ್ಬೇಕಾದ್ರೆ, ಗಾಳಿಲಿ ಹಾರ್ಕೊಂತ ಹೋಗ್ಬೇಕಾದ್ರೆ ಏನು ಇತ್ತೋ ಆವಾಗ ನಾವು ಅದಕ್ಕೆ ಪ್ರೊಜೆಕ್ಟೈಲ್ ಅಂತ ಕರಿಬಹುದು. ಬಾಲ್ಗೆ ಪ್ರೊಜೆಕ್ಟೈಲ್ ಅಂತ ಕರಿಬಹುದು. ನೆಲದ ಮೇಲೆ ಬಿತ್ತು ಅಥವಾ ಯಾರೋ ಕ್ಯಾಚ್ ಹಿಡಿದ್ರು ಅಂದ ತಕ್ಷಣ ಆ ಬಾಲ್ಗೆ ನಾವು ಪ್ರೊಜೆಕ್ಟೈಲ್ ಅಂತ ಕರಿಯೋ ಹಾಗಿಲ್ಲ. ಈಗ ಪ್ರೊಜೆಕ್ಟೈಲ್ ಅಂದ್ರೆ ಏನು ಅರ್ಥ ಆಯ್ತಾ ನಿಮ್ಗೆ? ಸೊ ಪ್ರೊಜೆಕ್ಟೈಲ್ ಅಂತ ಏನು ಅಂತ ಗೊತ್ತಾದ್ರೆ ಪ್ರೊಜೆಕ್ಟೈಲ್ ಮೋಷನ್ ಅಂತ ಹೇಳೋದು ಸುಲಭ. ಪ್ರೊಜೆಕ್ಟೈಲ್ ಅಂದ್ರೆ ಏನು? ಯಾವ್ದಾದ್ರು ಒಂದು ವಸ್ತುವನ್ನ ಎಸ್ದಾಗ ಅದು ಹಾರ್ಕೊಂಡು ಹೋಗುತ್ತೆ ನೋಡಿ, ಆ ವಸ್ತುವಿಗೆ ಪ್ರೊಜೆಕ್ಟೈಲ್ ಅಂತ ಕರಿತೇವೆ. ಆ ಪ್ರೊಜೆಕ್ಟೈಲ್ ನ ಚಲನೆಯನ್ನ, ಆ ಪ್ರೊಜೆಕ್ಟೈಲ್ ನ ಮೋಷನ್ ಅನ್ನೇ ನಾವು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟಂಗಂತೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. CET GET ಎಲ್ಲ ಕಡೆನೂ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಆ ಎಲ್ಲ ಟಾಪಿಕ್ ಗಳನ್ನ ಇವತ್ತು ನೋಡ್ತಾ ಹೋಗೋಣ. ಶೋ ದಟ್ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ ಅಂತ ಕೇಳ್ತಾರೆ. 5 ಮಾರ್ಕಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲಿ ಒಂದು ಡಿರೈವೇಶನ್ ಉಂಟು. ಇದು ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗೆ ಇದ್ರಲ್ಲಿ ಎಲ್ಲವೂ ಅರ್ಥ ಆಗಿರುತ್ತೆ, ಒಂದು ಶಬ್ದ ಅರ್ಥ ಆಗಿರೋದಿಲ್ಲ. ಇದು ಈ ಬೋರ್ಡ್ ಎಕ್ಸಾಮ್ನವ್ರು ಇದ್ದಾರೆ, ಪ್ರಶ್ನೆ ತೆಗೆಯೋರೆಲ್ಲ ಇದಾರಲ್ಲ, ಅವ್ರಿಗೆ ಒಂದು ಕೆಲಸ ತುಂಬಾ ಮುಖ್ಯ ಆಗಿರೋದು ಏನಂದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕನ್ಫ್ಯೂಸ್ ಮಾಡ್ತಾರೆ. ಟ್ರಾಜೆಕ್ಟರಿ ಅಂದ್ರೆ ಏನ್ ಗೊತ್ತಾ? ಟ್ರಾಜೆಕ್ಟರಿ ಅಂದ್ರೆ ಸಿಂಪಲ್ ಆಗಿ ದಾರಿ ಅಂತ ಅರ್ಥ. ದಾರಿ. ಇದು ಟ್ರಾಜೆಕ್ಟರಿ ಅಂತ ಬದ್ದಿರೋ ಬದಲು ಪಾತ್ ಅಂತ ಬರೆದ್ರೆ ಎಲ್ರಿಗೂ ಅರ್ಥ ಆಗ್ತಿತ್ತು. ಆದ್ರೆ ಇವ್ರು ಪಾತ್ ಅಂತ ಬರೆಯೋರಲ್ಲ, ಮುದ್ದಾಮ್ ಟ್ರಾಜೆಕ್ಟರಿ ಅಂತಾನೆ ಬರೀತಾರೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕನ್ಫ್ಯೂಸ್ ಮಾಡ್ತಾರೆ. ಟ್ರಾಜೆಕ್ಟರಿ ಇದ್ರ ಕ್ವಶನ್ ಅರ್ಥ ಏನಂದ್ರೆ, ನೀವು ಯಾವ್ದೋ ಒಂದು ವಸ್ತುವನ್ನ ಎಸಿತೀರ, ಅದನ್ನ ಪ್ರೊಜೆಕ್ಟೈಲ್ ಅಂತ ಕರಿತೀವಿ, ಹೋಗ್ತಾನೆ. ಈ ವಸ್ತುವಿನ ಈ ದಾರಿ ಏನುಂಟು, ಈ ದಾರಿ ಪ್ಯಾರಾಬೋಲಾ ಅಂತ ಪ್ರೂಫ್ ಮಾಡ್ರಿ ಅಂತ. ಅದಾದ್ಮೇಲೆ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಗೆ ಒಂದು ಎಕ್ಸ್ಪ್ರೆಷನ್ ಕೇಳ್ತಾರೆ. ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ, ಈಗ ನೋಡಿ ಮ್ಯಾಕ್ಸಿಮಮ್ ಹೈಟ್ ಯಾವುದು? ಹಿಂಗ್ ಹೋಯ್ತಾ ನಮ್ಮ ಹೊತ್ತಾಕಿದ ವಸ್ತು ಹಿಂಗೋಗಿ ಹಿಂಗ್ ಬಂತು. ಮ್ಯಾಕ್ಸಿಮಮ್ ಹೈಟ್ ಯಾವುದು? ಇದು ಮ್ಯಾಕ್ಸಿಮಮ್ ಹೈಟ್, ಹೌದಾನೆ? ಇದು ಈ ಪಾಯಿಂಟ್ ಅಲ್ಲಿ ಇರೋದು ಮ್ಯಾಕ್ಸಿಮಮ್ ಹೈಟ್. ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಏನ್ ಟೈಮ್ ತಗೊಳುತ್ತೋ ಆ ಟೈಮ್ ಅನ್ನ ನಾವು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ಲಿಕ್ಕೆ ಏನ್ ಟೈಮ್ ತಗೊಳುತ್ತೋ ಅದು. ಅದಾದ್ಮೇಲೆ ಏನ್ ಕೇಳ್ತಾರಪ್ಪ ಅಂದ್ರೆ ಟೈಮ್ ಆಫ್ ಫ್ಲೈಟ್ ಬಗ್ಗೆ ಕೇಳ್ತಾರೆ. ಟೈಮ್ ಆಫ್ ಫ್ಲೈಟ್ ಅಂತಂದ್ರೆ, ನೀವು ವಸ್ತುವನ್ನ ಎಸದ್ಮೇಲೆ ಅದು ಇಲ್ಲಿಂದ ಹೋಗಿ ಹಿಂಗ್ ಬರುತ್ತೆ, ಹಿಂಗೆ ಎಷ್ಟೊತ್ತು ಹಾರಾಡುತ್ತೋ ಅದನ್ನ ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ಎರಡರದು ವ್ಯತ್ಯಾಸ ಗೊತ್ತಾಯ್ತಾ? ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆಗಿ ತಗೊಳ್ಳೋ ಟೈಮ್ ಅನ್ನ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂದ್ವಿ. ಇಲ್ಲಿಂದ ಪೂರ್ತಿ ಎಷ್ಟೊತ್ತು ಹಾರಾಡುತ್ತೆ ನೋಡಿ, ಇಲ್ಲಿಂದ ವಾಪಸ್ ಕೆಳಗೆ ಬೀಳೋ ತನಕ, ಅದು ಟೈಮ್ ಆಫ್ ಫ್ಲೈಟ್. ಅದಾದ್ಮೇಲೆ ಮ್ಯಾಕ್ಸಿಮಮ್ ಹೈಟ್ ಎಷ್ಟಾಗತ್ತೆ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಇದು ಮ್ಯಾಕ್ಸಿಮಮ್ ಹೈಟ್ ತಾನೆ, ಈ ಹೈಟ್ ಎಷ್ಟಿದೆ ಅಂತ ಕೇಳ್ತಾರೆ. ಈ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಅಂತ ಒಂದು ಎಕ್ಸ್ಪ್ರೆಷನ್ ಕೇಳ್ತಾರೆ. ಅದಾದ್ಮೇಲೆ ಏನ್ ಕೇಳ್ತಾರಪ್ಪ ಅಂದ್ರೆ ಆ ಪ್ರೊಜೆಕ್ಟೈಲ್ ನ ಹಾರಿಜಾಂಟಲ್ ರೇಂಜ್ ಎಷ್ಟು ಅಂತ ಕೇಳ್ತಾರೆ. ರೇಂಜ್ ಅಂದ್ರೆ ಎಷ್ಟು ದೂರ ಹೋಗ್ಬಿತ್ತು ಅಂತ. ಇಲ್ಲಿಂದ ಎಸದ್ರಿ, ಇಲ್ಲಿಂದ ಹೋಗಿ ಇಲ್ಲಿ ಬಿತ್ತು, ಈ ರೇಂಜ್ ಏನಿದೆಯೋ ಇದನ್ನ ನಾವು ಹಾರಿಜಾಂಟಲ್ ರೇಂಜ್ ಅಂತ ಕರಿತೇವೆ. ಈ ಡಿಸ್ಟೆನ್ಸ್ ಅನ್ನೇ ಹಾರಿಜಾಂಟಲ್ ರೇಂಜ್ ಅಂತ ಕರಿತೇವೆ. ಇದಾಯ್ತು. ಹೆವಿ ಇಂಪಾರ್ಟೆಂಟ್ ಡಿರೈವೇಶನ್ ಉಂಟು, 5 ಮಾರ್ಕಿಗೆ ಹೇಳಿದ್ನಲ್ವಾ, ಇದೇ ಡಿರೈವೇಶನ್. ಅದು ಶೋ ದಟ್ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ಇದರ ಅರ್ಥ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತುಂಟು, ಬಟ್ ಒಂದಿಷ್ಟು ವಿಷಯಗಳು ನೀವು ಮೊದಲೇ ತಿಳ್ಕೊಬೇಕಾಗುತ್ತೆ. ಅದೇನು ಅಂತ ಹೇಳ್ತೀನಿ. ನೀವು ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಇದೆ ನಿಮ್ಮ ಮ್ಯಾಥ್ಸ್ ಅಲ್ಲಿ, ಫಸ್ಟ್ ಇಯರ್ ಇದೆಯೋ ಸೆಕೆಂಡ್ ಇಯರ್ ಇದೆಯೋ ಕರೆಕ್ಟ್ ಗೊತ್ತಿಲ್ಲ. ಈಗ ಅದ್ರಲ್ಲಿ ಗೊತ್ತಿರಬೇಕಾದ ಒಂದಿಷ್ಟು ಜ್ಞಾನ ನಿಮ್ಗೆ ಗೊತ್ತಿರಬೇಕಾಗತ್ತೆ ಇದನ್ನ ಸಾಲ್ವ್ ಮಾಡೋದಕ್ಕೆ, ಈ ಡಿರೈವೇಶನ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗೋದಕ್ಕೆ. ಆಯ್ತಾ? ಸಪೋಸ್ y is equal to mx plus c ಇತ್ತು ಅಂತ ಇಟ್ಕೊಳ್ಳಿ. ನೀವು ಹೈಸ್ಕೂಲಲ್ಲೆಲ್ಲ ಮಾಡಿರ್ತೀರ, y is equal to mx plus c ಅಂತ ಇಟ್ಕೊಳ್ಳಿ. ನಿಮ್ಗೆ ಈ ಈಕ್ವೇಶನ್ ಏನೋ ಒಂದು ಕೊಟ್ಟರು ಮತ್ತು ಒಂದು ಗ್ರಾಫ್ ಶೀಟ್ ಕೊಟ್ಟರು ಅಂತ ಇಟ್ಕೊಳ್ಳಿ. ನೀವು ಇದಕ್ಕೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಗಳನ್ನ ಬಿಡಿಸ್ಕೋತೀರಾ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಗಳನ್ನ ಬರ್ಕೋತೀರಾ, ಹೌದಾನೆ? ಮೊದಲು ಒಂದಿಷ್ಟು ಎಕ್ಸ್ ವ್ಯಾಲ್ಯೂ ಬರ್ಕೋತೀರಾ, 0, 1, -1, -2 ಈ ರೀತಿ ಒಂದು ಸುಮಾರಷ್ಟು ಎಕ್ಸ್ ವ್ಯಾಲ್ಯೂಗಳನ್ನ ಬರ್ಕೋತೀರಾ. ಕೆಳಗಡೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈ ವ್ಯಾಲ್ಯೂಗಳನ್ನ ಬರ್ಕೊಂಡು ಇಲ್ಲಿ ಪಾಯಿಂಟ್ಸ್ ಗಳನ್ನ ಹಾಕಿ ಆ ಪಾಯಿಂಟ್ ಗಳನ್ನ ಜೋಡಿಸ್ತೀರಾ. ಅವಾಗ ನಮ್ಗೆ ಏನ್ ಬರುತ್ತೆ? ಈ ರೀತಿ ಇಕ್ವೇಶನ್ ಇದ್ದಾಗ ನಮ್ಗೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಸಪೋಸ್ ಈ ರೀತಿ ಇಕ್ವೇಶನ್ ಕೊಟ್ರಪ್ಪ ನಿಮ್ಗೆ, r² is equal to x² plus y² ಅನ್ನುವಂತ ಒಂದು ಇಕ್ವೇಶನ್ ಅನ್ನ ಕೊಟ್ರಪ್ಪ. ಅವಾಗ ನೀವು ಈ ರೀತಿ ಹಾಕೊಂಡು, ಈ ರೀತಿ ಕೋಷ್ಟಕ ಹಾಕೊಂಡು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎಲ್ಲ ಪ್ಲಾಟ್ ಮಾಡ್ಕೊಂಡು ನೀವು ಅದನ್ನ ಗ್ರಾಫ್ ನಲ್ಲಿ ಬಿಡಿಸಿದ್ರಿ ಅಂತಂದ್ರೆ
ಈ ಇಕ್ವೇಶನ್ ನ ವ್ಯಾಲ್ಯೂಗಳನ್ನು ಪ್ಲಾಟ್ ಮಾಡಿದಾಗ ನಿಮಗೆ ಒಂದು ಸರ್ಕಲ್ ಸಿಗತ್ತೆ. ಓಕೆನಾ? ಅದೇ ರೀತಿ y is equal to ax plus bx square, ax plus bx square ಈ ರೀತಿ ಒಂದು ಇಕ್ವೇಶನ್ ತಕೊಂಡು ಅದಕ್ಕೆ ವ್ಯಾಲ್ಯೂ ಎಲ್ಲ ಹಾಕೊಂಡು ವ್ಯಾಲ್ಯೂಗಳನ್ನ ಗ್ರಾಫ್ ನಲ್ಲಿ ಪ್ಲಾಟ್ ಮಾಡಿದಾಗ ನಿಮಗೆ ಒಂದು ಪ್ಯಾರಾಬೋಲಾ ಸಿಗತ್ತೆ. ನಿಮಗೆ ಕೊಟ್ಟಂತ ಇಕ್ವೇಶನ್ ಈ ತರ ಇದ್ರೆ ಅದು ಒಂದು ಸ್ಟ್ರೇಟ್ ಲೈನ್ ಅನ್ನ ಕೊಡುತ್ತೆ. ನಿಮಗೆ ಇಟ್ಟಂತ ಇಕ್ವೇಶನ್ ಈ ರೀತಿ ಇದ್ರೆ ಆ ಇಕ್ವೇಶನ್ ಒಂದು ಸರ್ಕಲ್ ನ ಇಕ್ವೇಶನ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಅವ್ರು ಕೊಟ್ಟಂತ ಇಕ್ವೇಶನ್ ಈ ರೀತಿ ಇದ್ರೆ ಇದು ಪ್ಯಾರಾಬೋಲಾದ ಇಕ್ವೇಶನ್ ಆಗಿರುತ್ತೆ. ನಾವು ಈ ಡಿರೈವೇಶನ್ ನಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಗಣಿತ ಮ್ಯಾಥ್ಸ್ ಎಲ್ಲ ಮಾಡ್ಕೊಂಡು ನಾವು ಒಂದು ಇಕ್ವೇಶನ್ ಲಾಸ್ಟಿಗೆ ಅರೈವ್ ಆಗ್ತೀವಿ. ಆ ಇಕ್ವೇಶನ್ ಈ ರೂಪದಲ್ಲಿ ಇದೆಯಾ ಅಂತ ನೋಡ್ತೀವಿ. ನಮಗೆ ಬಂದಿರುವಂತ ಇಕ್ವೇಶನ್ ಈ ರೂಪದಲ್ಲಿ ಇದ್ರೆ ಅದು ಪ್ಯಾರಾಬೋಲಾ ಅಂತ ಅರ್ಥ. ಈ ಕ್ಲಿಯರ್ ಆಯ್ತಾರೆ? ಒಂದು ರಫ್ ಐಡಿಯಾ ನಾವೀಗ ಏನ್ ಮಾಡ್ತೀವೋ ಅನ್ನೋದ್ರ ರಫ್ ಐಡಿಯಾ ಕೊಟ್ಕೊಂಡೆ. ಈಗ ಅದನ್ನ ಮಾಡ್ತಾ ಹೋಗೋಣ. ಒಂದು XY ಪ್ಲೇನ್ ತಗೊಂಡೆ. ನಾನು ಒಂದು ವಸ್ತುವನ್ನ ಇಲ್ಲಿಂದ ಎಸ್ದೆ ಅಂತ ಇಟ್ಕೊಳ್ಳಿ. ಈ ವಸ್ತು ಹೀಗೋಗಿ ಹೀಗೆ ಬಿತ್ತು ಅಂತ ಇಟ್ಕೊಳ್ಳಿ. ಓಕೆನಾ? ಮ್ಯಾಕ್ಸಿಮಮ್ ಹೈಟ್ ಇದಾಯ್ತು, ಇದು ಅದರ ರೇಂಜ್ ಆಯ್ತು, ಹಾರಿಜಾಂಟಲ್ ರೇಂಜ್ ಆಯ್ತು. ಓಕೆನಾ? ಈಗ ಎಸಿಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಯಾವುದೋ ಒಂದು ಆಂಗಲ್ ನಲ್ಲಿ ಎಸ್ತಿರ್ತೀನಿ. ಯಾವುದೋ ಒಂದು ಆಂಗಲ್ ನಲ್ಲಿ ಈ ವಸ್ತುವಿಗೆ ನಾನು ವೆಲಾಸಿಟಿ ಕೊಟ್ಟಿರ್ತೀನಿ. ಈ ವೆಲಾಸಿಟಿಯನ್ನ ನಾನು ಇನಿಷಿಯಲ್ ವೆಲಾಸಿಟಿ ಅಂತ ಕರ್ಕೋತೀನಿ. ಓಕೆನಾ? ಈ ವಸ್ತು ಒಂದು ಸ್ಟಾರ್ಟಿಂಗ್ ನಲ್ಲಿ ಆ ವಸ್ತುವಿಗೆ ನಾನು ಕೊಟ್ಟಂತ ವೆಲಾಸಿಟಿ ತಾನೆ. ಯಾವುದೋ ಒಂದು ವಸ್ತು ಎಸಿಬೇಕಂದ್ರೆ ಅಂತಂದ್ರೆ ಆ ವಸ್ತುವಿಗೆ ನೀವು ಸ್ಟಾರ್ಟಿಂಗ್ ನಲ್ಲಿ ಒಂದು ವೆಲಾಸಿಟಿಯನ್ನ ಕೊಟ್ಕೋಬೇಕು. ಆ ವೆಲಾಸಿಟಿಗೆ ನಾನು ಇನಿಷಿಯಲ್ ವೆಲಾಸಿಟಿ ಅಂತ ಕರ್ಕೋತೀನಿ, V0 ಅಂತ ಕರ್ಕೋತೀನಿ. ಓಕೆ? ಈ ವೆಲಾಸಿಟಿ V0. ನಿಮ್ಗೆಲ್ಲ ಈ ವೆಕ್ಟರ್ಸ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಈ ವೆಲಾಸಿಟಿಯನ್ನ ಒಂದು ವೆಕ್ಟರ್ ಇದೆ ಅಂತಂದ್ರೆ ಆ ವೆಕ್ಟರ್ ನಾವು ಎರಡು ಕಾಂಪೋನೆಂಟ್ ಗಳಾಗಿ ಹೊಡ್ಕೋಬಹುದು. ಹೌದಾನೆ? ಒಂದು ಹಾರಿಜಾಂಟಲ್ ಕಾಂಪೋನೆಂಟ್ ಆಗಿ ಹೊಡ್ಕೊಂತೀನಿ, ಇನ್ನೊಂದನ್ನ ನಾನು ವರ್ಟಿಕಲ್ ಕಾಂಪೋನೆಂಟ್ ಆಗಿ ಹೊಡ್ಕೋತೀನಿ. ಇದು ಎಕ್ಸ್ ಡೈರೆಕ್ಷನ್ ನಲ್ಲಿ ಇರೋದ್ರಿಂದ ನಾನು ಇದಕ್ಕೆ ಈ ವೆಕ್ಟರ್ V0 ಇತ್ತು, ಅದ್ರದ್ದು ಒಂದು ಭಾಗ ತಾನೆ ಇದು. ಹೊಡ್ಕೊಂಡ್ಮೇಲೆ ಇದೇ ವೆಕ್ಟರ್ನ ಸ್ಪ್ಲಿಟ್ ಮಾಡಿ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬಂದ ವೆಕ್ಟರ್ನ ನಾನು V0x ಅಂತ ಕರ್ಕೋತೇನೆ. ಅದೇ ರೀತಿ y ಡೈರೆಕ್ಷನ್ ನಲ್ಲಿ ಬಂದಂತ ವೆಕ್ಟರ್ನ ನಾನು V0y ಅಂತ ಕರ್ಕೋತೇನೆ. ಕ್ಲಿಯರ್? ಈಗ ಸಪೋಸ್ ಒಂದು ವಸ್ತುವನ್ನು ಎಸಿಬೇಕಾದ್ರೆ ನಾವು ಒಂದು ಆಂಗಲ್ ಇರುತ್ತೆ, ಒಂದು ಆಂಗಲ್ ನಲ್ಲಿ ಎಸಿತೀವಿ. ಹೀಗೆ ಎಸಿದ್ರೆ 0 ಡಿಗ್ರಿ ಆಂಗಲ್, ಕರೆಕ್ಟ್ ಹಿಂಗೆ ಮೇಲಕ್ಕೆ ಎಸಿದ್ರೆ 90 ಡಿಗ್ರಿ ಆಂಗಲ್. ಹೌದಾನೆ? ಈ ವಸ್ತುವನ್ನು ಎಸಿದ ಆಂಗಲ್ ಅನ್ನ ನಾನು θ0 ಅಂತ ಕರ್ಕೋತೀನಿ. ಯಾವ್ದಾದ್ರು ಡಿರೈವೇಶನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಒಂದು ಡಯಾಗ್ರಾಮ್ ಹಾಕೋತೀರಾ. ಆ ಡಯಾಗ್ರಾಮ್ ನಲ್ಲಿ ನೀವು ಏನೇನನ್ನ ಬಿಡಿಸ್ಕೊಂಡ್ರೋ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸೆಂಟೆನ್ಸ್ ಬರೀತೀರಾ ತಾನೆ. ಈಗ ಆ ಸೆಂಟೆನ್ಸ್ ಗಳನ್ನ ಬರೆಯೋಣ. ಬರ್ಕೊಂಡೆ ನೋಡಿ. ಕನ್ಸಿಡರ್ ಅ ಪ್ರೊಜೆಕ್ಟೈಲ್ ಥ್ರೋನ್ ಎಟ್ ಅನ್ ಇನಿಷಿಯಲ್ ವೆಲಾಸಿಟಿ V0. ಅರ್ಥ ಆಗಿರುತ್ತೆ ಎಲ್ರಿಗೂ. ಹೌದಾನೆ? ಮತ್ತೇನ್ ತಗೊಂಡಿದ್ರಿ ನಾವು? ಒಂದು ಯಾವ ವಸ್ತುವನ್ನ ಯಾವ ಆಂಗಲ್ ನಲ್ಲಿ ಎಸಿದ್ರೋ ಅದನ್ನ ಕನ್ಸಿಡರ್ ಮಾಡಿದ್ವಿ. ಅದನ್ನು ಬರ್ಕೊಂಡೆ. ಬೈ ಮೇಕಿಂಗ್ ಎನ್ ಆಂಗಲ್ θ0 ವಿತ್ ಎಕ್ಸ್ ಆಕ್ಸಿಸ್ ಜೊತೆಗೆ ತಾನೆ ಅದು θ0 ಆಂಗಲ್ ಇರೋದು. ಅದನ್ನ ಬರ್ಕೊಂಡೆ. ನಾವು ವೆಕ್ಟರ್ ಕಲಿಬೇಕಾದ್ರೆ ಒಂದು ವಿಷಯ ನೋಡಿದ್ವಿ. ಈ ಥೀಟಾಗೆ ಅಂತ್ಕೊಂಡಿರುವಂತಹ ಕಾಂಪೋನೆಂಟ್ ಅನ್ನ ನಾವು ಕಾಸ್ ಥೀಟಾ ಕಾಂಪೋನೆಂಟ್ ಅಂತ ಬರಿಬಹುದು. ಸೊ ಈ ಕಾಂಪೋನೆಂಟ್ ನಾವ್ ಏನ್ ಬರಿಬೇಕಾಯ್ತು? V0 cos θ ಅಂತ ಬರಿಬಹುದು. V0 cos θ0. ಓಕೆ? ಯಾಕಂದ್ರೆ ಈ ಆಂಗಲ್ ಅನ್ನ ನಾವು θ0 ಅಂತ ಕನ್ಸಿಡರ್ ಮಾಡಿದ್ದೇವೆ. ಅದಕ್ಕೆ ಇದು ಕಾಸ್ ಕಾಂಪೋನೆಂಟ್. ಸೈನ್ ಕಾಂಪೋನೆಂಟ್ ಯಾವ್ದು ಹಾಗಾದ್ರೆ? ಇದನ್ನ ನಾವೇನಂತ ಬರಿಬಹುದು? V0 sin θ0 ಅಂತ ಬರಿಬಹುದು. ಓಕೆನಾ? ಸೊ ಈ V0x ಏನಿದೆಯೋ ಇದರ ಮ್ಯಾಗ್ನಿಟ್ಯೂಡ್ ಇಷ್ಟಿರುತ್ತೆ, V0y ಏನಿದೆಯೋ ಇದರ ಮ್ಯಾಗ್ನಿಟ್ಯೂಡ್ ಇಷ್ಟಿರುತ್ತೆ. ಇವೆಲ್ಲ ನೀವು ಆಲ್ರೆಡಿ ಮೊದಲು ಕಲ್ತ್ಕೊಂಡಿದ್ರೆ ಆ ನಾಲೆಜ್ ಮೇಲೆ ಬರ್ಕೊಂಡಿದ್ದು. ಈಗ ನೀವೇ ಹೇಳ್ಬೇಕು ನನಗೆ, ನೀವು ಒಂದು ಬಾಲ್ ಅನ್ನ ಎಸ್ದ್ರಿ ಅಂತ ಇಟ್ಕೊಳ್ಳಿ. ಆ ಬಾಲ್ ಪ್ರೊಜೆಕ್ಟೈಲ್ ಮೋಷನ್ ಮಾಡ್ಕೊಂಡು ಈಗ ಬೀಳುತ್ತೆ. ಇವೆಲ್ಲ ನಮ್ಗೆ ಗೊತ್ತಿರುವಂತ ವಿಚಾರ. ಬಾಲ್ ಅನ್ನ ಎಸ್ದ್ರಿ ಅಂದ ತಕ್ಷಣ ಆ ಬಾಲ್ ನ ವೇಗದಲ್ಲಿ ಬದಲಾವಣೆಯನ್ನ ಮಾಡೋರು ಯಾರು? ಬಾಲ್ ಇಷ್ಟು ಮೇಲೆ ಹೋದ್ರೆ ಆ ಬಾಲ್ ವಾಪಸ್ ಕೆಳಗಡೆ ಬರೋದಕ್ಕೆ ಕಾರಣ ಯಾರು? ಗ್ರಾವಿಟಿ. ಸೊ ಈ ಬಾಲಿನ ಮೇಲೆ ಇರುವಂತ ಏಕೈಕ ಎಕ್ಸಲರೇಷನ್ ಯಾರ್ದಪ್ಪ ಅಂತ ಕೇಳಿದ್ರೆ ಗ್ರಾವಿಟಿದ್ ಬಿಟ್ರೆ ಈ ಬಾಲಿನ ಮೇಲೆ ನಾವು ಎಸ್ದಂತ ವಸ್ತುವಿನ ಮೇಲೆ ಬೇರೆ ಯಾವುದು ಎಕ್ಸಲರೇಷನ್ ಇಲ್ಲ. ಇರೋ ಒಂದೇ ಒಂದು ಎಕ್ಸಲರೇಷನ್ ಅಂತಂದ್ರೆ ಗ್ರಾವಿಟಿದು. ಸೊ ಇರೋ ಒಂದೇ ಒಂದು ಎಕ್ಸಲರೇಷನ್ ಯಾವ ಕಡೆಗಿರುತ್ತೆ? ಗ್ರಾವಿಟಿ ಎಕ್ಸಲರೇಷನ್ ಅಂದ್ರೆ ಯಾವ ಕಡೆಗಿರುತ್ತೆ? ಯಾವತ್ತೂ ಅದು ಕೆಳಗಡೆನೆ ಇರುತ್ತೆ. ಓಕೆನಾ? ಇರುವಂತ ಏಕೈಕ ಎಕ್ಸಲರೇಷನ್ ಕೆಳಗಡೆಗಿರುತ್ತೆ. ಹಾರಿಜಾಂಟಲ್ ಆಗಿ ಯಾವ್ದಾದ್ರು ಎಕ್ಸಲರೇಷನ್ ಉಂಟಾ? ಈ ಡೈರೆಕ್ಷನ್ ನಲ್ಲಿ ಯಾವ್ದಾದ್ರು ಎಕ್ಸಲರೇಷನ್ ಉಂಟಾ? ಅಥವಾ ಕೆಳಗಡೆಯಿಂದ ಯಾರು ಮೇಲ್ಗೆ ದೂಡ್ತಾ ಇದಾರಾ? ಇಲ್ಲ. ಇರುವಂತ ಒಂದೇ ಒಂದು ಎಕ್ಸಲರೇಷನ್ ಅಂತಂದ್ರೆ ಗ್ರಾವಿಟಿಯ ಎಕ್ಸಲರೇಷನ್ ಅಂತಂದ್ರೆ ಏನು? ಆಕ್ಚುಲಿ ವೇಗದಲ್ಲಿ ಆಗುವ ಬದಲಾವಣೆ, ರೈಟ್? ಸೊ ಎಕ್ಸಲರೇಷನ್ ಈ ಕಡೆ ಇದೆ ಅಂತಂದ್ರೆ ನಮ್ಮ ವೇಗದಲ್ಲಿ ಏನು ಬದಲಾವಣೆ ಆಗ್ತಾ ಉಂಟೋ ಅದು y ಆಕ್ಸಿಸ್ ನಲ್ಲಿ ಮಾತ್ರ ಆಗ್ತಾ ಉಂಟು. ಎಕ್ಸ್ ಆಕ್ಸಿಸ್ ನಲ್ಲಿ ಯಾವುದೇ ರೀತಿಯ ವೇಗದಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಈ ಒಂದು ವಿಷಯ ತಿಳ್ಕೊಂಡ್ರೆ ನಿಮ್ಗೆ ಡಿರೈವೇಶನ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ 2 ಇಕ್ವೇಶನ್ ಬರ್ದಿಟ್ಟಿದ್ದೇನೆ, ಕಾಣ್ತಾ ಇದೆಯಾ? ನೀವು ಆಲ್ರೆಡಿ ಕಲ್ತಿರೋದೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲಿ ಕಲ್ತಿರುವಂತ ಇಕ್ವೇಶನ್ಗಳು. ಆಕ್ಚುಲಿ 3 ಇತ್ತು. ಆ 3ನೇ ಇಕ್ವೇಶನ್ ಅನ್ನ ನಾವು ಈ ಡಿರೈವೇಶನ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಈಗ ಸುಮ್ಮನೆ ಯಾಕೆ ಅಂತ ಬರೆಯೋದಕ್ಕೆ ಹೋಗಿಲ್ಲ. ಜಸ್ಟ್ ನಿಮ್ಗೆ ನೆನಪಾಗ್ಲಿ ಅಂತ ಈ 2 ಇಕ್ವೇಶನ್ ಗಳನ್ನ ಬರ್ದಿಟ್ಟಿದ್ದೇನೆ.
ನಾವು ಈ ಚಾಪ್ಟರ್ ನಲ್ಲಿ ಕಾಮನ್ ಆಗಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಆರ್ ನಿಂದ ಡಿನೋಟ್ ಮಾಡ್ತೀವಿ, ಹೀಗಾಗಿ ಆರ್ ಅಂತ ಬರ್ಕೊಂಡಿದ್ದೇನೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ನಲ್ಲಿ ಇದೇ ಕಡೆ ಎಕ್ಸ್ ಅಂತ ಇತ್ತು, ಹೌದಾನೆ? ಜಸ್ಟ್ ಅದೊಂದು ಬದಲಾವಣೆ ಮಾಡ್ಕೊಂಡಿದ್ದೇನೆ. ಯಾಕಪ್ಪ ಹೇಗೆ ಅಂತ ಕೇಳಿದ್ರೆ, ನಾವು ಎಕ್ಸ್ ಡೈರೆಕ್ಷನ್ ನಲ್ಲಿ ಆಗುವಂತ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಎಕ್ಸ್ ನಿಂದ ಡಿನೋಟ್ ಮಾಡ್ಕೋತೀವಿ, ಆರ್ ಜಾಗದಲ್ಲಿ ಎಕ್ಸ್ ಬರ್ಕೋತೀವಿ. ಅವಾಗ ಗೊತ್ತಾಯ್ತಾ? ವೈ ಡೈರೆಕ್ಷನ್ ನಲ್ಲಿ ಆಗೋ ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ನಾವು ಆರ್ ಜಾಗದಲ್ಲಿ ವೈ ಅಂತ ಬರ್ಕೊಂಡು ಇದೇ ಫಾರ್ಮುಲಾ ಹಾಕ್ತಿವಿ. ಮುಂದಿನ ಸ್ಟೆಪ್ ನಲ್ಲಿ ನೋಡಿ, ನಾವು ನಮ್ಮ ನಾಲೆಜ್ ಅನ್ನ, ನಮ್ಮ ಬುದ್ಧಿಯನ್ನ ಯೂಸ್ ಮಾಡ್ಕೋಬೇಕೀಗ. ವಿ ನಾಟ್ ಎಕ್ಸ್ ಅಂತಂದ್ರೆ ಏನು? ಆಕ್ಚುಲಿ ವಿ ನಾಟ್ ಎಕ್ಸ್ ನ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? ಇಷ್ಟಿರುತ್ತೆ. ಸೊ ವಿ ನಾಟ್ ಎಕ್ಸ್ ನ ಜಾಗದಲ್ಲಿ ನಾವು ವಿ ನಾಟ್ ಕಾಸ್ ಥೀಟಾ ನಾಟ್ ಅಂತ ಬರ್ಕೋಬಹುದು. ವಿ ನಾಟ್ ಎಕ್ಸ್ ಇರೋ ಜಾಗದಲ್ಲಿ ಈ ರೀತಿ ಬರ್ಕೊಂಡೆ, ಟಿ ಜಾಗದಲ್ಲಿ ಟಿ ಅಂತ ಬರೆಯೋಣ, ಓಕೆನಾ? ಪ್ಲಸ್ ಈ ಕಡೆಗೆ ಏನ್ ಬರುತ್ತೆ? ಈ ಕಡೆಗೆ ಇಲ್ಲಿ ನೋಡಿ, ಎಕ್ಸಲರೇಷನ್ ಇನ್ ಎಕ್ಸ್ ಡೈರೆಕ್ಷನ್ ಅಂತ ಇದೆ. ಎಕ್ಸ್ ಡೈರೆಕ್ಷನ್ ನಲ್ಲಿ ಎಕ್ಸಲರೇಷನ್ ಇರತ್ತಾ? ಇಲ್ಲ. ಇರುವಂತ ಏಕೈಕ ಎಕ್ಸಲರೇಷನ್ ಇರೋದು ಯಾವ್ದ್ರಿಂದ? ಗ್ರಾವಿಟಿಯಿಂದ. ಈ ತರ ವೈ ಡೈರೆಕ್ಷನ್ ಅಲ್ಲಿ ಮಾತ್ರ ಎಕ್ಸಲರೇಷನ್ ಇರುತ್ತೆ. ಎಕ್ಸ್ ಡೈರೆಕ್ಷನ್ ನಲ್ಲಿ ಯಾವುದೇ ರೀತಿ ಎಕ್ಸಲರೇಷನ್ ಇರದೇ ಇರೋದ್ರಿಂದ ಎ ಎಕ್ಸ್ ನ ವ್ಯಾಲ್ಯೂ ಅಥವಾ ಎಕ್ಸಲರೇಷನ್ ಡ್ಯೂ ಟು ಎಕ್ಸ್ ಡೈರೆಕ್ಷನ್ ನ ವ್ಯಾಲ್ಯೂ ಏನಾಗಿರುತ್ತೋ ಅದು 0 ಇರುತ್ತೆ. ಸಪೋಸ್ ಈ ವ್ಯಾಲ್ಯೂ 0 ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಇಡೀ ಟರ್ಮ್ ನ ವ್ಯಾಲ್ಯೂ ಕೂಡ 0 ಆಗುತ್ತೆ. ಒಪ್ಕೋತೀರಾ? ಸೊ ಇಲ್ಲಿ ಬರೆಯುವಂತ ಎಲ್ಲಾ ಟರ್ಮ್ ನ ವ್ಯಾಲ್ಯೂ 0 ಆಗೋದ್ರಿಂದ ನಾ ಇದನ್ನ ಬರ್ಕೊಳ್ಳೋದಕ್ಕೆ ಹೋಗಲ್ಲ. ಕ್ಲಿಯರ್? ಇಲ್ಲಿವರೆಗಂತೂ ಕ್ಲಿಯರ್. ಈಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇದೇ ಇಕ್ವೇಶನ್ ಅನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ನಾವು ಎ ವೈ ಜಾಗದಲ್ಲಿ ಏನನ್ನ ಬರಿಬಹುದು? ಎ ವೈ ಅಂತಂದ್ರೆ ಎಕ್ಸಲರೇಷನ್, ವೈ ಡೈರೆಕ್ಷನ್ ನಲ್ಲಿರುವಂತ ಎಕ್ಸಲರೇಷನ್. ವೈ ಡೈರೆಕ್ಷನ್ ನಲ್ಲಿರುವ ಎಕ್ಸಲರೇಷನ್ ಯಾವುದು? ಗ್ರಾವಿಟಿಯಿಂದ ಇರುವಂತ ಎಕ್ಸಲರೇಷನ್. ಸೊ ಎ ವೈ ಇರೋ ಜಾಗದಲ್ಲಿ ನಾವು ಜಿ ಅಂತ ಬರಿಬಹುದು ತಾನೆ? ಎ ವೈ ಇರೋ ಜಾಗದಲ್ಲಿ ನಾವು ಜಿ ಅಂತ ಬರಿಬಹುದು. ಈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೇಗಿರುತ್ತೆ? ಯಾವತ್ತು ಕೆಳಮುಖವಾಗಿ ಇರುತ್ತೆ. ಕೆಳಮುಖವಾಗಿರೋದ್ರಿಂದ ನಾನು ಮೈನಸ್ ಸೈನ್ ಅನ್ನು ಹಾಕೋಬಹುದು, ಹೌದ್ ತಾನೆ? ಸೊ ಈಗ ಇದೇ ಇಕ್ವೇಶನ್ ಏನಾಗುತ್ತೆ? ಇದೇ ಇಕ್ವೇಶನ್ ಮುಂದೆ ಏನಾಗುತ್ತೆ ನೋಡಿ, y is equal to v ನಾಟ್ y ಅಂತ ಇದೆ. v ನಾಟ್ y ಇರೋ ಜಾಗದಲ್ಲಿ ನಾವೇನ್ ಬರಿಬಹುದು? v ನಾಟ್ ಸೈನ್ ಥೀಟಾ ನಾಟ್ ಅಂತ ಬರಿಬಹುದು. ಬರ್ಕೊಂಡೆ. ಈಗ ಈ t ಜಾಗದಲ್ಲಿ ಏನು ಬರಿಬಹುದು ಅಂತ ಒಂದ್ ಸ್ವಲ್ಪ ನೋಡೋಣ, ಓಕೆನಾ? ಈ ಇಕ್ವೇಶನ್ ನಿಮಗೆ ಕಾಣ್ತಾ ಇದೆಯಾ? ಈ ಇಕ್ವೇಶನ್ ಅನ್ನು ನೀವು ಕರೆಕ್ಟ್ ಆಗಿ ನೋಡಿ. ಈ ಇಕ್ವೇಶನ್ ನಲ್ಲಿ ನನಗೆ t ಬೇಕು ಅಂತಂದ್ರೆ ನಾನು ಏನು ಮಾಡ್ಬೇಕಾಯ್ತು? ಈ ಇಕ್ವೇಶನ್ ನಲ್ಲಿ ನನಗೆ t ಬೇಕು ಅಂತಂದ್ರೆ ನಾನು ಇದನ್ನ ಈ ಕಡೆಗೆ ತಗೋಗ್ಬೇಕಾಯ್ತು, ಓಕೆನಾ? ಸೊ ಈ ಇಕ್ವೇಶನ್ ನಲ್ಲಿ ಅವಾಗ t ವ್ಯಾಲ್ಯೂ ಏನ್ ಸಿಗುತ್ತೆ? x ಡಿವೈಡೆಡ್ ಬೈ v ನಾಟ್ ಕಾಸ್ ಥೀಟಾ ನಾಟ್, ಹೌದ್ ತಾನೆ? ಸೊ ಈಗ ಎಲ್ಲೆಲ್ಲಿ ಟಿ ಇದೆಯೋ ಆ ಟಿ ಇರೋ ಜಾಗದಲ್ಲೆಲ್ಲ ನಾವು ಇದನ್ನ ಬರ್ಕೋಬಹುದು. ಓಕೆ, ಬರ್ಕೊಂಡೆ ನೋಡಿ. ಎಲ್ಲೆಲ್ಲಿ ಟಿ ಇತ್ತೋ ಆ ಜಾಗದಲ್ಲಿ ಈ ವ್ಯಾಲ್ಯೂ ಅನ್ನ ಬರ್ಕೊಂಡೆ, ಓಕೆನಾ? ಇಲ್ಲೊಂದು ಟಿ ಇತ್ತು ಬರ್ಕೊಂಡೆ, ಕಡೆಗೆ ಇಲ್ಲಿ ಟಿ ಸ್ಕ್ವೇರ್ ಇತ್ತು, ಸೊ ಇದರ ಸ್ಕ್ವೇರ್ ಬರ್ಕೊಂಡೆ. ಓಕೆ, ಮತ್ತೆ ಏನು ಮಾಡ್ಲಿಲ್ಲ. ಇವಾಗ ಇಲ್ಲೊಂದು ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ವಿ ನಾಟ್ ಇದೆ, ಇಲ್ಲಿ ಮೇಲ್ಗಡೆ ವಿ ನಾಟ್ ಇದೆ. ಸೊ ಈ ವಿ ನಾಟ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ ಸೈನ್ ಥೀಟಾ ನಾಟ್ ಇಲ್ಲಿ ಡಿವೈಡೆಡ್ ಬೈ ಇಲ್ಲಿರೋದು ನೋಡಿ ಕೆಳಗಡೆ ಇರೋದು ಕಾಸ್ ಥೀಟಾ ನಾಟ್. ಸೈನ್ ಥೀಟಾ ನಾಟ್ ಡಿವೈಡೆಡ್ ಬೈ ಕಾಸ್ ಥೀಟಾ ನಾಟ್ ಅಂತಂದ್ರೆ ಟ್ಯಾನ್ ಥೀಟಾ ನಾಟ್, ಹೌದ್ ತಾನೆ? ಸೊ ಈ ಜಾಗದಲ್ಲಿ ನಾನು ಟ್ಯಾನ್ ಥೀಟಾ ನಾಟ್ ಅಂತ ಬರಿಬಹುದು. ಸೊ ಇದೇ ಇಕ್ವೇಶನ್ ಅನ್ನ ನೆಕ್ಸ್ಟ್ ಬರ್ಕೋತೀನಿ. ಮತ್ತೆ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಜಿ ಅನ್ನೋ ಬ್ರಾಕೆಟ್ ಇನ್ ಹೊರಗಿದೆ, ಬಟ್ ಇಲ್ಲೇನಿದೆ ಅಲ್ವಾ ನಿಮ್ಗೆ ಎಕ್ಸ್ ಡಿವೈಡೆಡ್ ಬೈ ವಿ ನಾಟ್ ಕಾಸ್ ಥೀಟಾ ನಾಟ್, ಅದ್ರ ಮೇಲ್ಗಡೆ ಒಂದು ಸ್ಕ್ವೇರ್ ಇದೆ. ಸೊ ಬ್ರಾಕೆಟಿನ ಹೊರಗಡೆ ಸ್ಕ್ವೇರ್ ಇದೆ ಅಂದ್ಮೇಲೆ ಆ ಸ್ಕ್ವೇರ್ ಬ್ರಾಕೆಟಿನ ಒಳಗಡೆ ಬರಬೇಕು ಅಂದ್ರೆ ಎಲ್ಲೆಲ್ಲಿ ಬರಬೇಕು? ಎಲ್ಲೆಲ್ಲಿ ಡಿವೈಡೆಡ್ ನಡೆದದೆಯೋ, ಎಲ್ಲೆಲ್ಲಿ ಮಲ್ಟಿಪ್ಲೈ ನಡೆದದೆಯೋ ಎಲ್ಲ ಕಡೆಗೂ ಬರ್ಬೇಕಾಯ್ತು, ಹೌದ್ ತಾನೆ? ಸೊ ಈ ಬ್ರಾಕೆಟ್ ಹೊರಗಡೆ ಇರೋ ಸ್ಕ್ವೇರ್ ಒಳಗಡೆ ಬರ್ಬೇಕಾದ್ರೆ ಹೇಗಾಗುತ್ತೆ? ನೆಕ್ಸ್ಟ್ ಸ್ಟೆಪ್ ನಲ್ಲಿ ನೋಡಿ, ಇದನ್ನೇ ಒಂದ್ ಸ್ವಲ್ಪ ನೀಟಾಗಿ ಬರ್ಕೋತೀನಿ ಅಷ್ಟೇ. ಇದನ್ನೇ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಬರ್ಕೋತೀನಿ, ಮತ್ತೇನು ಮಾಡಲ್ಲ. ಇಲ್ಲಿರೋದನ್ನೇ ಬರ್ಕೋತೀನಿ, ಓಕೆನಾ? ಟ್ಯಾನ್ ಥೀಟಾ ನಾಟ್ ಇಂಟು ಎಕ್ಸ್, ಟ್ಯಾನ್ ಥೀಟಾ ನಾಟ್ ಇಂಟು ಎಕ್ಸ್, ಈ ತರ ಆಯ್ತು. ಇದನ್ನ ಬರ್ಕೊಂಡೆ. ಇಲ್ಲಿ ನೋಡಿ ಮೈನಸ್ ಅಂತ ಇದೆ, ನಮ್ಗೆ ಒಟ್ಟಾರೆ ನಮ್ಗೆ ಮೈನಸ್ ಬರಬೇಕು. ನಾನು ಈ ಮೈನಸ್ ಅನ್ನು ಹೇಗೆ ಬರ್ಕೋತೀನಿ ಗೊತ್ತಾ? ಇಲ್ಲಿ ಪ್ಲಸ್ ಹಾಕೋತೀನಿ, ಒಳಗಡೆಗೆ ಏನ್ ಬರುತ್ತೋ ಅಲ್ಲಿ ಮೈನಸ್ ಬರ್ಕೋತೀನಿ, ಓಕೆನಾ? ಈ ರೀತಿ ಬರ್ಕೋತೀನಿ. ಮೈನಸ್ ಜಿ ಡಿವೈಡೆಡ್ ಬೈ 2v ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀನಿ, ಓಕೆನಾ? ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇದೇ ಸಿಗುತ್ತೆ, ರೈಟ್? ಸೊ ನೋಡ್ರೋ, ಇದನ್ನ ಮಲ್ಟಿಪ್ಲೈ ಮಾಡ್ರೋ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬಂತು, ಉಳ್ದಿರೋದನ್ನ ಹಿಂಗ್ ಬರೆದ್ರೆ ಇದೇ ರೀತಿ ಬರುತ್ತೆ. ಸೊ ಇಲ್ಲೂ ನಿಮ್ಗೆ ಏನು ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಇಲ್ಲಿ ನೋಡಿ, y is equal to ನಮ್ಗೆ ಇದೇ ಫಾರ್ಮಲ್ ತರಬೇಕು ತಾನೆ? ಈ ಫಾರ್ಮಲ್ ಇದೆ ಅಂತಂದ್ರೆ ಅದು ಪ್ಯಾರಾಬೋಲಾ ಅಂತ ಅರ್ಥ. ಈ ಫಾರ್ಮಿಗೆ ತರಬೇಕು. y is equal to ಸಮಥಿಂಗ್ ಇಂಟು ಎಕ್ಸ್ ಪ್ಲಸ್ ಬಿ ಅಂದ್ರೆ ಸಮಥಿಂಗ್ ಇಂಟು ಎಕ್ಸ್ ಸ್ಕ್ವೇರ್. ಅಂದ್ರೆ ಇದೇ ಫಾರ್ಮಲ್ ಇದ್ದಾಗ ಆಯ್ತು. ಅಂದ್ರೆ ನಾವು ಇಷ್ಟು ಬರೆದ್ರೆ ಸಾಕು, ನಮ್ಗೆ ಈ ಇಕ್ವೇಶನ್ ತಂದ್ರೆ ಸಾಕು. ದಿಸ್ ಇಕ್ವೇಶನ್ ಇಸ್ ಸಿಮಿಲರ್ ಟು ಈ ತರ ಇಕ್ವೇಶನ್ ಅಂತ ಒಂದು ಸೆಂಟೆನ್ಸ್ ಬರೀರಿ. ಅದಾದ್ಮೇಲೆ ಹೆನ್ಸ್ ಪ್ರೂವ್ಡ್ ಅಂತ ಬರ್ದ್ಬಿಡಿ. ಅದನ್ನೇ ಬರ್ಕೊಂಡೆ. ಎಬೋ ಇಕ್ವೇಶನ್ ಅಂದ್ರೆ ಈ ಇಕ್ವೇಶನ್ ಇಸ್ ಸಿಮಿಲರ್ ಟು ಪ್ಯಾರಾಬೋಲಾಸ್ ಇಕ್ವೇಶನ್. ಯಾವ ಇಕ್ವೇಶನ್ ಅಂತ ಈ ರೀತಿ ಬರ್ಕೊಂಡು, ಇದು ಪ್ಯಾರಾಬೋಲಾ ಇಕ್ವೇಶನ್ ತಾನೇ ನೋಡ್ರು, ಇದು ಪ್ಯಾರಾಬೋಲಾ ಇಕ್ವೇಶನ್. ಇದನ್ನ ಬರ್ಕೊಂಡೆ. ಈ ಇಕ್ವೇಶನ್ ಸಿಮಿಲರ್, ಹೆನ್ಸ್ ಪ್ರೂವ್ಡ್ ಅಂತ ಬರ್ದೆ. ಮುಗೀತು ನಮ್ ಡಿರೈವೇಶನ್. 5 ಮಾರ್ಕ್ ಬಂದೋಗುತ್ತೆ. ಇವಾಗ ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅನ್ನು ನೋಡುವ. ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಏನು ಟೈಮ್ ಬೇಕಾಗುತ್ತೋ ಆ ಟೈಮ್ ಅನ್ನ ನೋಡುವ, ಓಕೆನಾ? ಈ ಫಾರ್ಮುಲಾ ಬಗ್ಗೆ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಗೆ ಇದನ್ನ ಈ ಹೈಟ್ ರೀಚ್ ಆಗೋದಕ್ಕೆ ಏನ್ ಟೈಮ್ ಬೇಕೋ ಅದನ್ನ ಕಂಡಿಡ್ಬೇಕು. ಅಂದ್ರೆ ಇದನ್ನ ನೋಡಿದ ತಕ್ಷಣ ನಾವ್ ಎಲ್ಲೋ ಒಂದ್ ಕಡೆ ವೈ ಆಕ್ಸಿಸ್ ಜೊತೆಗೆ ನಾವು ಡೀಲ್ ಮಾಡ್ತಿದೀವಿ ಅಂತ ನಿಮ್ಗೆ ಅನ್ಸ್ತಾ ಇದೆ ತಾನೆ? ಸೊ
ಇದೇ ಫಾರ್ಮುಲಾವನ್ನ ನೀವು ವೈ ಆಕ್ಸಿಸ್ ಸಂಬಂಧಪಟ್ಟಾಗ ಹಾಕಿ, ವೈ ವೆಲಾಸಿಟಿಗೆ ಸಂಬಂಧಪಟ್ಟಾಗೆ ಹಾಕಿ. ಓಕೆನಾ, ಇದೇ ಈಕ್ವೇಶನ್ ಅನ್ನ ವೈ ಆಕ್ಸಿಸ್ ಸಂಬಂಧಪಟ್ಟಾಗೆ, ವೈ ಡೈರೆಕ್ಷನ್ ಸಂಬಂಧಪಟ್ಟಾಗ ಇಲ್ಲಿ ಬರ್ಕೊಂಡಿದ್ದಾನೆ. ಆಯ್ತಾ, ಈಗ ಈ ಈಕ್ವೇಶನ್ ನಲ್ಲಿ ನಿಮ್ಗೆ ಏನೇನಂದ್ರೆ ಏನೇನು ಅಂತ ಗೊತ್ತಲ್ವಾ? ವಿ ಅಂತಂದ್ರೆ ಫೈನಲ್ ವೆಲಾಸಿಟಿ, ವಿ ನಾಟ್ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, ಎ ಅಂತಂದ್ರೆ ಎಕ್ಸಲರೇಷನ್, ಟಿ ಅಂತಂದ್ರೆ ಟೈಮ್. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಈಗ ಯಾವ್ದನ್ನ ಇನಿಷಿಯಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಬೇಕು, ಯಾವ್ದನ್ನ ಫೈನಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಬೇಕು ನೋಡ್ತಾ ಹೋಗೋಣ. ನಮ್ಗೆ ಏನ್ ಬೇಕು? ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಬೇಕು. ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ ಅಂದ್ರೆ ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋವರೆಗೆ ನಮಗೆ ಬೇಕಾಗಿರೋ ಸೀನ್. ಹೌದಾನೆ, ಇದೇ ನಮ್ಮ ಸೀನ್. ಸೊ ಫೈನಲ್ ಇರೋದು ಯಾವುದು? ಫೈನಲಿ ನಮಗೆ ಈ ಸೀನ್. ಇನಿಷಿಯಲ್ ಸೀನ್ ಯಾವುದು? ಇದು. ಹೌದಾನೆ. ಸೊ ಇನಿಷಿಯಲ್ ವೆಲಾಸಿಟಿ ನಾವೇನ್ ತಗೋಬೇಕು? ಅವಾಗ ಇದ್ರ ವೆಲಾಸಿಟಿ ತಗೋಬೇಕು. ಫೈನಲ್ ವೆಲಾಸಿಟಿ ಅಂತ ತಗೋಬೇಕು, ಇಲ್ಲಿನ ವೆಲಾಸಿಟಿ ಅಂತ ತಗೋಬೇಕು. ಓಕೆನಾ. ಸೊ ವೈ ಡೈರೆಕ್ಷನ್ ನಲ್ಲಿ ನಮ್ಮ ಫೈನಲ್ ವೆಲಾಸಿಟಿ, ಇಲ್ಲಿ ಬರೋ ಫೈನಲ್ ವೆಲಾಸಿಟಿ ತಾನೇ ವಿ ಅಂತಂದ್ರೆ. ಸೊ ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ ಹೇಳ್ತೀನಿ ಕೇಳಿ. ಒಂದು ವಸ್ತುವನ್ನ ನೀವು ಎಸೆದ್ರಿ, ಆ ವಸ್ತು ಮೇಲೆ ಹೋಗುತ್ತೆ. ಮೇಲೆ ಹೋಗ್ಬೇಕಾದ್ರೆ ಏನಾಗುತ್ತೆ? ಅದರ ವೆಲಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಕಮ್ಮಿ ಆಗ್ತಾ ಅದು ಎಷ್ಟು ಕಮ್ಮಿ ಆಗುತ್ತೆ? ಕಮ್ಮಿ ಆಗ್ತಾ ಅದು ಝೀರೋ ವೆಲಾಸಿಟಿಯನ್ನು ತಲುಪುತ್ತೆ ವೈ ಡೈರೆಕ್ಷನ್ ನಲ್ಲಿ. ಹೌದಾನೆ. ಸೊ ಯಾವ್ದೋ ಒಂದು ವಸ್ತುವನ್ನು ಎಸೆದ್ರಿ ಅಂತಂದ್ರೆ ಆ ವಸ್ತುವಿನ ವೆಲಾಸಿಟಿ ಮೇಲೆ ಹೋಗ್ತಾ ಇದ್ದಂಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ? ಭೂಮಿ ಎಳ್ಕೊಳ್ಳುತ್ತಲ್ವಾ, ಅದಕ್ಕೆ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆಗ್ತಾ ವೈ ಡೈರೆಕ್ಷನ್ ಅಲ್ಲಿ ಅದರ ವೆಲಾಸಿಟಿ ಝೀರೋ ಆಗುತ್ತೆ. ಸೊ ಫೈನಲ್ ವೆಲಾಸಿಟಿ ಜಾಗದಲ್ಲಿ ನಾವೇನ್ ಬರ್ಕೋಬಹುದು? ಝೀರೋ ಅಂತ ಬರ್ಕೋಬಹುದು. ಓಕೆನಾ. ಸೊ ವೈ ಡೈರೆಕ್ಷನ್ ನಲ್ಲಿ ಇನಿಷಿಯಲ್ ವೆಲಾಸಿಟಿ. ಸೊ ಇದು ಇನಿಷಿಯಲ್ ವೆಲಾಸಿಟಿ. ವೈ ಡೈರೆಕ್ಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಅಂತಂದ್ರೆ ಇದು ಎಷ್ಟಿದೆ? ವಿ ನಾಟ್ ವೈ ಅಂತಂದ್ರೆ ಎಷ್ಟಿದೆ? ವಿ ನಾಟ್ ಸೈನ್ ಥೀಟಾ ಅಂತ ಇದೆ. ಸೊ ವಿ ನಾಟ್ ವೈ ಜಾಗದಲ್ಲಿ ನಾವು ವಿ ನಾಟ್ ಸೈನ್ ಥೀಟಾ ಅಂತ ಬರ್ಕೋಬಹುದು. ಪ್ಲಸ್ ಬೇಡ, ಇಲ್ಲಿ ಎ ವೈ ಅಂತಂದ್ರೆ ವೈ ಡೈರೆಕ್ಷನ್ ನಲ್ಲಿ ಇರುವಂತ ಎಕ್ಸಲರೇಷನ್. ವೈ ಡೈರೆಕ್ಷನ್ ಇರುವ ಎಕ್ಸಲರೇಷನ್ ಯಾವುದು? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅದು ಯಾವತ್ತೂ ಡೌನ್ವರ್ಡ್ ಆಗಿರುತ್ತೆ. ಸೊ ಎ ವೈ ಜಾಗದಲ್ಲಿ ನಾವು -g ಅಂತ ಬರೀಬಹುದು. ಓಕೆ. ಟಿ ಜಾಗದಲ್ಲಿ ನಾವು TM ಅಂತ ಬರೀಬಹುದು. ಓಕೆ. ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅನ್ನ ಸೂಚಿಸೋದಕ್ಕೋಸ್ಕರ ಟಿ ಅಂತ ಬರೆದು ಕೆಳಗಡೆ ಸಣ್ಣದಾಗಿ ಎಂ ಅಂತ ಬರೆದಿದೆ. ಆಯ್ತಾ. ಈಗ TM ಅನ್ನ ಕಂಡಿಡಿದ್ರೆ ನಮ್ಮ ಆನ್ಸರ್ ಅಂತ ಆಯ್ತು. ನಮ್ಗೆ ಅದೇ ಬೇಕಾಗಿರುತ್ತಾನೆ. ಸೊ ಈ -TM ಅನ್ನ ಈ ಕಡೆ ತಗೊಬನ್ನಿ, ಯಾವಾಗ ಏನಾಗುತ್ತೆ? ಹೌದಾನೆ, ಈ ತರ ಆಗುತ್ತೆ. ಈಗ ಜಿ ಅನ್ನ ಈ ಕಡೆ ತಗೋಗಿ, ಯಾವಾಗ ನಮ್ಗೆ TM ಸಿಗುತ್ತೆ. ಇಲ್ಲಿ ಇಂಟು ಜಿ ಇರೋದು ಈ ಕಡೆ ಹೋದ್ಕೊಳ್ಳೆ ಡಿವೈಡೆಡ್ ಬೈ ಜಿ ಆಯ್ತು. ಇದು ನಮಗೆ ಬೇಕಾಗಿರೋ ಆನ್ಸರ್. ಇವಾಗ ನಾವು ಟೈಮ್ ಆಫ್ ಫ್ಲೈಟ್ ಅನ್ನು ನೋಡುವ. ಟೈಮ್ ಆಫ್ ಫ್ಲೈಟ್ ಅಂತಂದ್ರೇನು? ಎಷ್ಟೊತ್ತು ಹಾರಾಡುತ್ತೆ ಅಂತ. ಓಕೆನಾ. ಸೊ ಗಾಳಿ ಇಲ್ದಿದಾಗ ಆಕ್ಚುಲಿ ಏನಾಗುತ್ತೆ? ನಾವು ಆಕ್ಚುಲಿ ಗಾಳಿಯ ರೆಸಿಸ್ಟೆನ್ಸ್ ಅನ್ನ ನಾವಿಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ಮೇಲ್ ಹೋಗೋಕೆ ಎಷ್ಟು ಟೈಮ್ ಬೇಕಾಗುತ್ತೋ ಕೆಳಗೆ ಬರೋದಕ್ಕೂ ಅಷ್ಟೇ ಟೈಮ್ ಬೇಕಾಗುತ್ತೆ. ರೈಟ್, ಇವೆಲ್ಲ ಕಾಮನ್ ಸೆನ್ಸ್. ಸೊ ಮೇಲ್ ಹೋಗೋಕೆ ಎಷ್ಟು ಟೈಮ್ ಬೇಕಾಯ್ತು? ಇಷ್ಟು ಟೈಮ್. ಸೊ ಕೆಳಗೆ ಬರೋಕ್ಕೂ ವಾಪಸ್ ಇಷ್ಟೇ ಟೈಮ್ ಬೇಕಾಗುತ್ತೆ. ಸೊ ನಮ್ಮ ಟೈಮ್ ಆಫ್ ಫ್ಲೈಟ್ ಅನ್ನ ನಾವೇನಂತ ಬರಿಬಹುದು? TF ಅಂತ ಬರ್ಕೋತೀನಿ. ಓಕೆನಾ. ಟೈಮ್ ಆಫ್ ಫ್ಲೈಟ್ ಅನ್ನ ನಾವೇನಂತ ಬರಿಬಹುದು? ಮೇಲ್ ಹೋಗ್ಬೇಕಾಗಿರುವಂತ ಟೈಮ್. ಮೇಲ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ? TM ಅನ್ನೋ ಟೈಮ್ ಅಂತ ತಗೊಳುತ್ತೆ. ಸೊ TM ಪ್ಲಸ್ ಕೆಳಗೆ ಬರ್ಬೇಕಾದ್ರೆ ಎಷ್ಟು ಟೈಮ್? ಮೇಲ್ ಹೋಗೋಕೆ ಎಷ್ಟು ಟೈಮ್ ತಗೊಂಡಿತ್ತೋ ಅಷ್ಟೇ ಟೈಮ್ ಕೆಳಗೆ ಬರೋಕ್ಕೂ ತಗೊಳುತ್ತೆ. ಪ್ಲಸ್ TM ಅಂತ ಬರೀತೀನಿ. ಓಕೆನಾ. ಸೊ ಈಗ TM ಪ್ಲಸ್ TM ಏನಾಗುತ್ತೆ? ಚಾಕ್ಲೇಟ್ ಪ್ಲಸ್ ಚಾಕ್ಲೇಟ್. ಎಷ್ಟು ಚಾಕ್ಲೇಟ್ ಆಯ್ತು? 2 ಚಾಕ್ಲೇಟ್ ಆಯ್ತು. ಸೊ TM ಪ್ಲಸ್ TM ಏನಾಗಬೇಕಾಯ್ತು? 2TM ಆಗ್ಬೇಕಾಗಿಲ್ಲ. ಸೊ ಇಲ್ಲಿ 2TM. ಈಗ TF ಏನಾಗಬೇಕಾಯ್ತು? TF ಇಸ್ ಈಕ್ವಲ್ ಟು 2 ಇಂಟು TM ಇರೋ ಜಾಗದಲ್ಲಿ ಇದನ್ನ ಬರೀರಿ. ಇದೇ ತಾನೇ ನಮಗೆ ಬೇಕಾಗಿದ್ದು, ಸಿಕ್ಕೋಯ್ತು. ಇವಾಗ ನಾವು ಮ್ಯಾಕ್ಸಿಮಮ್ ಹೈಟ್ಗೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡೋಣ. ಇದನ್ನ ಯೂಶುವಲಿ 3 ಮಾರ್ಕಿಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆನಾ. ಬಾಕಿ ಇದಾವಲ್ಲ, ಇದು ನೀವು ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಈ ಎಕ್ಸ್ಪ್ರೆಷನ್ ಎಲ್ಲ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಯಾಕೆ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದೇನಪ್ಪ ಅಂತಂದ್ರೆ ಇದು ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಗಳಲ್ಲಿ ಹೆಲ್ಪ್ ಆಗ್ತವೆ. ಬಟ್ ಇದರ ಡಿರೈವೇಶನ್ ಅನ್ನ ಮೋಸ್ಟ್ಲಿ ಕೇಳ್ತಾರೆ, 3 ಮಾರ್ಕಿಗೆ ಕೇಳ್ತಾರೆ. ಸೊ ನೋಡ್ತಾ ಹೋಗಿ, ತುಂಬಾ ಈಸಿ ಇದೆ. ನೀವು ಫಸ್ಟ್ ಡಿರೈವೇಶನ್ ಮಾಡಬೇಕಾದ್ರೆ ಹೇಗೆ ಮಾಡಿದ್ರು ಅದೇ ರೀತಿ ಮಾಡಿದ್ರೆ ಆಯ್ತು. ಆಯ್ತಾ. ಫಸ್ಟ್ ಇದು ನಮ್ಮ ಬೇಸಿಕ್ ಫಾರ್ಮುಲಾ, ಇದಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋಕೆ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ನಾವು ವೈ ಆಕ್ಸಿಸ್ ನಲ್ಲಿ ಬೇಕಾಗಿರೋ ಡಿಸ್ಪ್ಲೇಸ್ಮೆಂಟ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಆರ್ ಇರೋ ಜಾಗದಲ್ಲಿ ವೈ ಅಂತ ಬರ್ಕೋತೇನೆ ಇಸ್ ಈಕ್ವಲ್ ಟು ವಿ ನಾಟ್ ಇರೋ ಜಾಗದಲ್ಲಿ ಏನ್ ಬರ್ಕೋಬೇಕಾಯ್ತು? ನಾವು ವಿ ನಾಟ್ ಇರೋ ಜಾಗದಲ್ಲಿ ವಿ ನಾಟ್ ವೈ ಅಂತ ಬರ್ಕೋಬೇಕು. ಸೇಮ್ ಈ ಫಾರ್ಮುಲಾ ವೈ ಆಕ್ಸಿಸ್ ಸಂಬಂಧಪಟ್ಟಾಗೆ ಹಾಕೋಬೇಕು ತಾನೆ. ಸೊ ಎಕ್ಸಲರೇಷನ್ ನಮ್ಗೆ ವೈ ಡೈರೆಕ್ಷನ್ ಅಲ್ಲಿ ಬೇಕಾಗಿರೋ ರೀತಿ ಬರ್ಕೋಬೇಕಾಯ್ತು. ವೈ ಅಂತಂದ್ರೆ ಏನು? ಇದು ಈ ಡಿಸ್ಪ್ಲೇಸ್ಮೆಂಟ್. ಇದೇ ತಾನೇ ಮ್ಯಾಕ್ಸಿಮಮ್ ಹೈಟ್. ಸೊ ವೈ ಜಾಗದಲ್ಲಿ ನಾನು ಮ್ಯಾಕ್ಸಿಮಮ್ ಹೈಟ್ ಅಂತ ಬರ್ಕೋತೀನಿ, HM ಅಂತ ಬರ್ಕೋತೀನಿ. HM ಅಂತಂದ್ರೆ ಮ್ಯಾಕ್ಸಿಮಮ್ ಹೈಟ್. ವಿ ನಾಟ್ ವೈ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ ವೈ ಡೈರೆಕ್ಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? ಇಷ್ಟಿದೆ. ವಿ ನಾಟ್ ಸೈನ್ ಥೀಟಾ ಅಂತ ಇದೆ. ವಿ ನಾಟ್ ವೈ ಜಾಗದಲ್ಲಿ ಇದನ್ನ ಬರ್ದ್ನಾ? ಟಿ ಇರೋ ಜಾಗದಲ್ಲಿ ಟಿ ಇರೋ ಜಾಗದಲ್ಲಿ ಏನು ಬರೀಬೇಕು? ಆಕ್ಚುಲಿ ನಾವು ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋದಕ್ಕೆ ಟಿ ಜಾಗದಲ್ಲಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಏನ್ ಟೈಮ್ ತಗೊಳುತ್ತೋ ಆ ಟೈಮ್ ಅನ್ನ ಬರ್ಕೋಬೇಕಾಯ್ತು. ಸೊ ಟಿ ಜಾಗದಲ್ಲಿ ನಾವು ಟಿ ಮ್ಯಾಕ್ಸಿಮಮ್ ಬರ್ಕೋಬೇಕಾಯ್ತು. ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಈ ಟೈಮ್ ತಗೊಳುತ್ತೆ ತಾನೆ, ಇದನ್ನ ಬರ್ಕೋಬೇಕಾಯ್ತು. ಸೊ ಟಿ ಜಾಗದಲ್ಲಿ ನಾವು ಏನನ್ನ ಬರ್ಕೋಬೇಕು? ಇದನ್ನ ಬರ್ಕೋಬೇಕು. ನಾ ಅದನ್ನ ಬರ್ಕೊಂಡೆ. ಕಡೆ ಮುಂದೆ ಏನಿದೆ ನೋಡಿ, ಮುಂದೆ ಪ್ಲಸ್ ಹಾಫ್ AY ಅಂತ ಇದೆ. AY ಅಂತಂದ್ರೆ ವೈ ಡೈರೆಕ್ಷನ್ ಅಲ್ಲಿ ಇರುವಂತ ಎಕ್ಸಲರೇಷನ್. ಯಾವುದು? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅದು ಯಾವತ್ತು ಕೆಳಗಡೆ ಇರುತ್ತೆ. ಸೊ AY ನ ವ್ಯಾಲ್ಯೂ ಏನಾಗಬೇಕಾಗುತ್ತೆ? -g ಆಗುತ್ತೆ. ಸೊ ನಾವೇನ್ ಬರ್ಕೋಬಹುದು? -12g. ಟಿ ಜಾಗದಲ್ಲಿ ಟಿ ಅಂತಂದ್ರೆ ಟಿ ಮ್ಯಾಕ್ಸಿಮಮ್, ಅದೇ ಟೈಮ್ ತಾನೇ ತಗೊಳಕ್ಕೆ. ಸೊ ಏನ್ ಟೈಮ್ ತಗೊಳುತ್ತೆ? ಟೈಮ್ ಇಷ್ಟು ತಗೊಳುತ್ತೆ. ಇದರ ಸ್ಕ್ವೇರ್ ಬರಿಬೇಕು. ಟಿ ಸ್ಕ್ವೇರ್ ಅಂತಂದ್ರೆ ಇದನ್ನ ಬರಿಬೇಕು ತಾನೆ, ಆಬ್ವಿಯಸ್ಲಿ ಇದನ್ನೇ ಬರಿಬೇಕು.
ಬರ್ಕೊಂಡೆ. ಇಲ್ಲಿ ಟಿ ಸ್ಕ್ವೇರ್ ಇದೆ, ಸೊ ಟಿ ಜಾಗದಲ್ಲಿ ಇದನ್ನ ಬರ್ಕೊಂಡು ಸ್ಕ್ವೇರ್ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ನೋಡಿ ಇಲ್ಲಿ ಸ್ಕ್ವೇರ್ ಹೊರಗಡೆ ಇದೆ, ಸ್ಕ್ವೇರ್ ಒಳಗಡೆ ಬರಬೇಕು ಅನ್ಕೊಂಡ್ರೆ ಏನ್ ಮಾಡ್ಬೇಕು, ಇಲ್ಲಿರುವಂತ ಪ್ರತಿಯೊಂದ್ರ ಜೊತೆಗೂ ಈ ಸ್ಕ್ವೇರ್ ಅನ್ನೋದು ಬರಬೇಕು, ಹೌದಾನೆ. ಸೊ ಇಲ್ಲೊಂದು ಸ್ಕ್ವೇರ್ ಬರುತ್ತೆ, ಇಲ್ಲೊಂದು ಸ್ಕ್ವೇರ್ ಬರುತ್ತೆ, ಇಲ್ಲೊಂದು ಸ್ಕ್ವೇರ್ ಬರುತ್ತೆ. ಈಗ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೋ ಏನೇನಾಗುತ್ತೋ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಜಿ ಇದೆ, ಕೆಳಗಡೆ ಜಿ ಸ್ಕ್ವೇರ್ ಇದೆ, ಹೌದಾನೆ. ಸೊ ಇಲ್ಲಿ ಒಂದು ಜಿ ಹೋಯ್ತು, ಇಲ್ಲಿ ಒಂದು ಜಿ ಹೋಯ್ತು, ಸೊ ಇಲ್ಲಿ ಜಿ ಉಳ್ಕೋತು. ಇದನ್ನೇ ಸರಿಯಾಗಿ ಬರ್ಕೊಂಡೆ, ಈ ತರ ಬಂತು. ಈಗ ಇಲ್ಲಿ ನೋಡಿ, ಇಲ್ಲಿ ಏನಿದೆಯೋ ಮತ್ತೆ ಇಲ್ಲೇನಿದೆಯೋ ಎರಡನ್ನು ನೋಡಿ, ಎರಡೂ ಸೇಮ್ ಇದೆ. ಅಂದ್ರೆ ಯಾವ ರೀತಿ ಇದೆ ಅಂತಂದ್ರೆ ಇದು ಎಕ್ಸ್ ಮೈನಸ್ ಹಾಫ್ ಎಕ್ಸ್ ಅನ್ನೋ ಲೆಕ್ಕದಲ್ಲಿ ಇದೆ, ಹೌದಾನೆ. ಇದೇ ಫಾರ್ಮಲ್ ಇದೆ ತಾನೆ. ಇದು ಒಂದು ಚಾಕ್ಲೇಟ್ ನಲ್ಲಿ ನೀವು ಅರ್ಧ ಚಾಕ್ಲೇಟ್ ಅನ್ನ ಕಳೆದ್ರೆ ಏನ್ ಉಳಿಯುತ್ತೆ, ಅರ್ಧ ಚಾಕ್ಲೇಟ್ ಉಳ್ಕೊಳ್ಳುತ್ತೆ. ಅದೇ ರೀತಿ ಎಕ್ಸ್ ನಲ್ಲಿ ಹಾಫ್ ಎಕ್ಸ್ ಅನ್ನ ಕಳೆದ್ರೆ ಏನ್ ಉಳ್ಕೊಳ್ಳುತ್ತೆ, ಹಾಫ್ ಎಕ್ಸ್ ಉಳ್ಕೊಳ್ಳುತ್ತೆ, ಹೌದಾನೆ. ಸೊ ಇದರಲ್ಲಿ ಹಾಫ್ ಇದನ್ನ ಕಳೆದ್ರೆ ಏನ್ ಉಳ್ಕೋಬೇಕಾಯ್ತು, ಹಾಫ್ ಇದು ಉಳ್ಕೋಬೇಕಾಯ್ತು, ಹೌದಾನೆ. ಸೊ ಅದನ್ನ ಬರೀರಿ, ಅದನ್ನೇ ಬರ್ಕೊಂಡೆ. ಈಗ ಇದನ್ನೇ ಬೇಕಾದ್ರೆ ಇನ್ನೂ ಚಂದ ಮಾಡಿ ಬರೆಯೋದಾದ್ರೆ ಹೇಗೆ ಬರಿಬಹುದು ನಾವು, ಈ ಹಾಫ್ ಅನ್ನ 2 × g ಅಂದ್ರೆ ಈ ರೀತಿಯಾಗಿ ಬರಿಬಹುದು, ಹೌದಾನೆ. ಈ ರೀತಿಯಾಗೂ ಬರಿಬಹುದು, ಎಲ್ಲ ಒಂದೇ ಅದು. ಸೊ ಮ್ಯಾಕ್ಸಿಮಮ್ ಹೈಟ್ಗೂ ನಮಗೆ ಎಕ್ಸ್ಪ್ರೆಷನ್ ಸಿಕ್ತು. ಲಾಸ್ಟ್ ಒಂದುಂಟು ಹಾರಿಜಾಂಟಲ್ ರೇಂಜ್. ಹಾರಿಜಾಂಟಲ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ, ಇದು ನಿಮಗಂತೂ ಗೊತ್ತಲ್ಲ. ವೆಲಾಸಿಟಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ. ಇದೇ ಅದನ್ನ ನಾವಿಲ್ಲಿ ಅಪ್ಲೈ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಏನ್ ಬೇಕು, ಹಾರಿಜಾಂಟಲ್ ರೇಂಜ್ ಬೇಕು. ಅಂದ್ರೆ ಇಲ್ಲಿಂದ ಹೊತ್ತಾಕದ್ ಇಲ್ಲಿ ಹೋಗಿ ಮುಟ್ತು ಅಂದ್ರೆ ನಮ್ಗೆ ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಪ್ಲೇಸ್ಮೆಂಟ್ ಬೇಕು, ರೈಟ್. ಸೊ ಈ ಡಿಸ್ಪ್ಲೇಸ್ಮೆಂಟ್ ಅನ್ನೇ ನಾವು ಹಾರಿಜಾಂಟಲ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಡಿಸ್ಪ್ಲೇಸ್ಮೆಂಟ್ ಇರೋ ಜಾಗದಲ್ಲಿ ಹಾರಿಜಾಂಟಲ್ ರೇಂಜ್ ಅಂತ ಬರ್ಕೊಳ್ಳಿ, ಓಕೆ. ಆರ್ ಅಂತ ಬರ್ಕೊಳ್ಳಿ, ಕೆಲವರು ಆರ್ ಎಚ್ ಅಂತ ಬರೀತಾರೆ, ಓಕೆ. ನಾ ಆರ್ ಅಂತ ಬರ್ಕೊಂಡೆ. ಡಿವೈಡೆಡ್ ಬೈ ಟೈಮ್ ಅಂತ ಉಂಟು. ಟೈಮ್ ಇರೋ ಜಾಗದಲ್ಲಿ ಇಲ್ಲಿಂದ ಇಲ್ಲಿ ಹೋಗಿ ಬೀಳೋಕೆ ಎಷ್ಟು ಟೈಮ್ ತಗೊಳತ್ತಪ್ಪ, ಎಷ್ಟು ಟೈಮ್ ತಗೊಳುತ್ತೆ, ಟೈಮ್ ಆಫ್ ಫ್ಲೈಟ್ ತಾನೆ. ಇಲ್ಲಿಂದ ಇಲ್ಲಿ ಹೋಗಿ ಬೀಳೋಕೆ ಇಷ್ಟು ಟೈಮ್ ತಗೊಳುತ್ತೆ. ಸೊ ಈ ಜಾಗದಲ್ಲಿ ಟೈಮ್ ಇರೋ ಜಾಗದಲ್ಲಿ ನಾವು ಟಿ ಎಫ್ ಅಂತ ಬರಿಬಹುದು, ಆಬ್ವಿಯಸ್ಲಿ, ಓಕೆನಾ. ಅದೇ ರೀತಿ ವೆಲಾಸಿಟಿ. ವೆಲಾಸಿಟಿ ಇಲ್ಲಿ ನೋಡಿ, ನಾವು ಎಕ್ಸಲರೇಷನ್ ಇರೋದು ಯಾವ ಡೈರೆಕ್ಷನ್ ನಲ್ಲಿ, ವೈ ಡೈರೆಕ್ಷನ್ ನಲ್ಲಿ ಮಾತ್ರ. ಎಕ್ಸ್ ಡೈರೆಕ್ಷನ್ ನಲ್ಲಿ ಯಾವುದೇ ರೀತಿ ಎಕ್ಸಲರೇಷನ್ ಇಲ್ಲ. ವೈ ಡೈರೆಕ್ಷನ್ ನಲ್ಲಿ ಎಕ್ಸಲರೇಷನ್ ಇದೆ ಅಂತ ಏನರ್ಥ, ಎಕ್ಸಲರೇಷನ್ ಅಂತಂದ್ರೇನು, ವೆಲಾಸಿಟಿಯನ್ನು ಚೇಂಜ್ ಮಾಡುವಂಥದ್ದು. ಎಕ್ಸಲರೇಷನ್ ವೈ ಡೈರೆಕ್ಷನ್ ನಲ್ಲಿ ಅಷ್ಟೇ ಇದೆ ಅಂದ್ರೆ ಏನರ್ಥ, ವೆಲಾಸಿಟಿ ವೈ ಡೈರೆಕ್ಷನ್ ನಲ್ಲಿ ಅಷ್ಟೇ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಎಕ್ಸ್ ಡೈರೆಕ್ಷನ್ ನಲ್ಲಿರೋ ವೆಲಾಸಿಟಿ ಏನಿದೆಯೋ ಅದು ಯಾವತ್ತೂ ಸೇಮ್ ಇರುತ್ತೆ. ಯಾಕಂದ್ರೆ ಎಕ್ಸ್ ಡೈರೆಕ್ಷನ್ ನಲ್ಲಿ ಯಾವುದೇ ಎಕ್ಸಲರೇಷನ್ ಇಲ್ಲ. ಎಕ್ಸಲರೇಷನ್ ಇಲ್ಲ ಅಂದ ತಕ್ಷಣ ಎಕ್ಸ್ ಡೈರೆಕ್ಷನ್ ನಲ್ಲಿ ಇರುವಂತ ವೆಲಾಸಿಟಿ ಚೇಂಜ್ ಆಗಲ್ಲ. ಸೊ ಎಕ್ಸ್ ಡೈರೆಕ್ಷನ್ ನಲ್ಲಿರೋ ವೆಲಾಸಿಟಿ ಏನಂತ ಬರಿಬಹುದು ನಾವು, ಈ ಎಕ್ಸ್ ಡೈರೆಕ್ಷನ್ ನಲ್ಲಿರೋ ವೆಲಾಸಿಟಿಯನ್ನು ಬರಿಬಹುದು, ಓಕೆ. ಏನಿದೆ ಅದು v0 cos θ ಇದೆ. ಸೊ ಅದನ್ನ ಬರೀರಿ. ನಮ್ಗೆ ಇಲ್ಲಿ ಆರ್ ಬೇಕು ತಾನೆ, ಹಾರಿಜಾಂಟಲ್ ರೇಂಜ್. ಸೊ ನಾವು ಟಿ ಎಫ್ ಅನ್ನ ಆ ಕಡೆ ತಗೋಗೋಣ. ಟಿ ಎಫ್ ಅನ್ನ ಈ ಕಡೆ ತಗೊಬಂದೆ. ಟಿ ಎಫ್ ಜಾಗದಲ್ಲಿ ನಾವು ಏನ್ ಬರಿಬಹುದು, ಇದನ್ನ ಬರಿಬಹುದು, 2v0 sin θ0 ಡಿವೈಡೆಡ್ ಬೈ g. ಸೊ ಟಿ ಜಾಗದಲ್ಲಿ ಅದನ್ನ ಬರ್ಕೊಳ್ಳಿ. ಟಿ ಎಫ್ ಜಾಗದಲ್ಲಿ ಇದನ್ನ ಬರ್ಕೊಂಡೆ, ಮತ್ತೆ ಏನು ಮಾಡಲಿಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಸೈನ್ ಥೀಟಾ ಕಾಣ್ತಾ ಉಂಟಲ್ಲ, ಈ ಸೈನ್ ಥೀಟಾ ಮತ್ತೆ ಇಲ್ಲಿ v0 ಕಾಣ್ತಾ ಉಂಟಲ್ಲ, ಈ ಜಾಗವನ್ನ ನಾವು ಒಂದು ಸ್ವಲ್ಪ ಅದ್ಲು ಬದಲು ಮಾಡಿ ಬರುತ್ತೆ. ಯಾಕಂದ್ರೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಈಸಿ ಆಗುತ್ತೆ, ಓಕೆನಾ. ಸೈನ್ θ0 ಇಂಟು v0 ಇತ್ತಲ್ಲಿ, ಸೊ ಸೈನ್ θ0 ಇಂಟು v0 ಅಂತ ಬರ್ಕೊಂಡೆ. ಈಗ ಇಲ್ಲೊಂದು v0 ಉಂಟು, ಇಲ್ಲೊಂದು v0 ಉಂಟು. ಏನ್ ಬರಿಬಹುದು ನಾವು, v0 ಇಂಟು v0, ಆರ್ ಇರೋ ಜಾಗದಲ್ಲಿ v0 ಇಂಟು v0 ಸ್ಕ್ವೇರ್ ಆಯ್ತು. ಅದೇ ರೀತಿ ಕಾಸ್ ಥೀಟಾ ಇಂಟು 2 sin θ, 2 sin θ ಇಂಟು ಕಾಸ್ ಥೀಟಾ ಮಾಡಿದ್ರೆ ಏನ್ ಬರುತ್ತೆ, ನೀವು ಟ್ರಿಗ್ನೋಮೆಟ್ರಿ ಇದ್ರ ಬಗ್ಗೆ ಆಲ್ರೆಡಿ ಕಲ್ತಿರ್ತೀರಾ. 2 sin θ cos θ ಇಸ್ ಆಲ್ವೇಸ್ ಈಕ್ವಲ್ ಟು sin 2θ, ಹೌದಾನೆ. ಸೊ ಈ ಜಾಗದಲ್ಲಿ ನಾವೇನ್ ಬರಿಬಹುದು, 2 sin θ cos θ ಇರೋ ಜಾಗದಲ್ಲಿ sin 2θ ಅಂತ ಬರಿಬಹುದು. ಕೆಳಗಡೆ ಏನಿದೆ, ಡಿವೈಡೆಡ್ ಬೈ ಜಿ ಅಂತ ಇದೆ, ಅದನ್ನ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಇದು ನಮ್ಮ ಹಾರಿಜಾಂಟಲ್ ರೇಂಜ್ಗೆ ಫಾರ್ಮುಲಾ. ನೀವು ಎಲ್ಲರೂ ಫಾರ್ಮುಲಾ ಬಂದವಲ್ವಾ, ಈ ಫಾರ್ಮುಲಾ, ಈ ಫಾರ್ಮುಲಾ, ಈ ಫಾರ್ಮುಲಾ, ಈ ಫಾರ್ಮುಲಾ ಎಲ್ಲವನ್ನ ಒಂದು ಪಕ್ಕದಲ್ಲಿ ಬರ್ದಿಟ್ಕೊಳ್ಳಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸಪೋಸ್ ಡಿರೈವೇಶನ್ ಕೇಳಿದ್ರೆ ಅದನ್ನ ನೆನ್ಪಿಟ್ಕೋಬೇಕಂತಿಲ್ಲ ತಾನೆ, ಡಿರೈವ್ ಆರಾಮಾಗಿ ಮಾಡ್ಬೋದು. ಆದ್ರೆ ನಿಮ್ಗೆ ಏನಾದ್ರು ಅದ್ರ ಮೇಲೆ ನ್ಯೂಮರಿಕಲ್ ಕೇಳಿದ್ರಪ್ಪ, ನ್ಯೂಮರಿಕಲ್ ಪ್ರಾಬ್ಲಮ್, ಅವಾಗ ಏನ್ ಮಾಡ್ತೀರಾ, ಅದಕ್ಕೆ ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಪಕ್ಕದಲ್ಲಿ ಇಡಿ, ದಿವಸ ಒಂದ್ಸಲ ಹಿಂಗೆ ನೋಡ್ಕೊಳ್ತಾ ಇದ್ರೆ ಅದು ತಲೆಯಲ್ಲಿ ಕೂತ್ ಬಿಡುತ್ತೆ, ಆಯ್ತಾ. ಇವಾಗ ಒಂದು ಮುಖ್ಯವಾದ ವಿಷಯಕ್ಕೆ ಬರೋಣ. ಇದು ನಮ್ಗೆ ಯಾವ್ದಕ್ಕೆ ಡಿರೈವ್ ಮಾಡಿದ್ವಿ ನಾವು, ಹಾರಿಜಾಂಟಲ್ ರೇಂಜ್ಗೆ ಡಿರೈವ್ ಮಾಡಿದ್ವಿ, ಹೌದ್ ತಾನೆ. ಸೊ ಹಾರಿಜಾಂಟಲ್ ರೇಂಜ್ಗೆ ಈ ಫಾರ್ಮುಲಾನ ಡಿರೈವ್ ಮಾಡಿದ್ವಿ. ಈಗ ನಾನು ಬೇಡ, ನೀರಜ್ ಚೋಪ್ರಾ ಪವರ್ಫುಲ್ ತಾನೆ, ಸ್ಟ್ರಾಂಗ್ ಇದ್ದಾನೆ. ಅವನು ಒಂದು ಮ್ಯಾಕ್ಸಿಮಮ್ ವೆಲಾಸಿಟಿ ಅನ್ನೋದು ಕೊಡಬಲ್ಲ, ಹೌದಾನೆ. ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನು ಕೊಡಬಲ್ಲ. ಸಪೋಸ್ ನೀರಜ್ ಚೋಪ್ರಾ ಜಾವೆಲಿನ್ ಎಸಬೇಕಾದ್ರೆ ಈಗ 90 ಡಿಗ್ರಿಲಿ ಎಸಿದ್ರೆ ಏನಾಗುತ್ತೆ, ಜಾವೆಲಿನ್ ವಾಪಸ್ ಬಂದು ಅವನ ತಲೆ ಮೇಲೆ ಬೀಳುತ್ತೆ. ಜಾವೆಲಿನ್ ಅನ್ನ ಕರೆಕ್ಟ್ ಈ ರೀತಿ 0 ಡಿಗ್ರಿಲಿ ಎಸಿದ್ರೆ ಜಾವೆಲಿನ್ ಜಾಸ್ತಿ ದೂರ ಹೋಗಲ್ಲ, ಸ್ವಲ್ಪ ಮುಂದೋಗಿ ಬೀಳುತ್ತೆ, ಹೌದಾನೆ. ಆದ್ರೆ ಅವ್ನ್ ಜಾವೆಲಿನ್ ಎಸಿಬೇಕಾದ್ರೆ ಎಷ್ಟು ಡಿಗ್ರಿಲಿ ಎಸಿದ್ರೆ ಅದು ಹೆಚ್ಚು ದೂರ ಹೋಗ್ಬೋದು ಅನ್ನೋದನ್ನ ನಮ್ಗೆ ಈ ಫಾರ್ಮುಲಾ ಕೊಡುತ್ತೆ. ಎಷ್ಟು ಡಿಗ್ರಿಲಿ ಎಸಿಬೇಕಾಯ್ತು, ಅವನು ಎಷ್ಟು ಡಿಗ್ರಿಲಿ ಎಸಿಬೇಕಾಯ್ತು, ಅವ ಎಸ್ದ ಜಾವೆಲಿನ್ ಎಲ್ಲಕ್ಕಿಂತ ಹೆಚ್ಚು ದೂರಕ್ಕೆ ಹೋಗಿ ಬೀಳ್ಬೇಕು ಅಂತಂದ್ರೆ ನಮ್ಗೆ ಈ sin 2θ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಬೇಕಾಯ್ತು, ಹೌದಾನೆ. sin θ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಯಾವಾಗ sin 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್ ಆಗುತ್ತೆ. sin 90 ಇದ್ದಾಗ sin θ ವ್ಯಾಲ್ಯೂ ಮ್ಯಾಕ್ಸಿಮಮ್. ಅದ್ರಲ್ಲಿ ನಮ್ಗೆ ಏನಿದೆ, sin 2θ ಇದೆ. ಅಂದ್ರೆ 2θ ವ್ಯಾಲ್ಯೂ ಎಷ್ಟು ಬರಬೇಕು, 90 ಡಿಗ್ರಿ ಬರಬೇಕು.
2 ಥೀಟಾದ ವ್ಯಾಲ್ಯೂ ಯಾವಾಗ 90 ಡಿಗ್ರಿ ಬರುತ್ತೆ? ಥೀಟಾ ವ್ಯಾಲ್ಯೂ 45 ಡಿಗ್ರಿ ಆದಾಗ ಬರುತ್ತೆ, ಹೌದ್ ತಾನೆ? ಸೊ ಯಾರಾದ್ರೂ ಒಂದು ವಸ್ತುವನ್ನ ಎಸ್ದಾಗ ಅದು ಎಲ್ಲರಿಗಿಂತ ಹೆಚ್ಚು ದೂರ ಹೋಗಿ ಬೀಳ್ಬೇಕು ಅಂತಂದ್ರೆ ನಾವು ಎಸಿಬೇಕಾದ್ರೆ ಅದನ್ನ 45 ಡಿಗ್ರಿನಲ್ಲೇ ಎಸಿಬೇಕು. ನಾವಿವತ್ತು ಏನೇನು ಫಾರ್ಮುಲಾ ನೋಡಿದ್ರು ಅದನ್ನ ಪಕ್ಕದಲ್ಲಿ ಬರೆದಿಟ್ಕೊಳ್ಳಿ. ಒಂದು 2 ಹೋಮ್ ವರ್ಕ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೇನೆ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಆ ಹೋಮ್ ವರ್ಕ್ ಅನ್ನು ಸಾಲ್ವ್ ಮಾಡಿ, ಆಯ್ತಾ? ಈ ಎಲ್ಲ ಫಾರ್ಮುಲಾ ಏನು ಬರೆದಿಟ್ಕೊಂಡಿದ್ರಲ್ವಾ, ಆ ಫಾರ್ಮುಲಾದಲ್ಲಿ ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬಿಟ್ರೆ ಆಯ್ತು, ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಕ್ಕೋಗುತ್ತೆ. ಸುಮ್ಮನೆ ಅದನ್ನ ಈಸಿ ಇರೋದನ್ನೆಲ್ಲ ನಾನು ಮಾಡ್ತಾ ಹೋಗಲ್ಲ, ಆಯ್ತಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.